Hello friends, welcome back to Study Rider. Today in this lecture we are going to learn the concept of quantity theory of money by Irving Fisher. Irving Fisher ಅವರ ಕ್ವಾಂಟಿಟಿ ಥಿಯರಿ ಆಫ್ ಮನಿ ಅನ್ನು ನೋಡ್ತಾ ಇದ್ದೀವಿ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟು ಏನಪ್ಪ ಅಂತಂದರೆ ಇರ್ವಿಂಗ್ ಫಿಶರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಥಿಯರಿ, ಕ್ವಾಂಟಿಟಿ ಥಿಯರಿ ಆಫ್ ಮನಿ ಅಥವಾ ಹಣದ ಪ್ರಮಾಣದ ಸಿದ್ಧಾಂತ ಅಂತ ಹೇಳಿ ಕರೀತಾರೆ. 1911ರಲ್ಲಿ ಕೊಡ್ತಾರೆ ಇದನ್ನು. ಅವ್ರದ್ದು ಆದಂಥ ಒಂದು ಗ್ರಂಥ ಅದ, ದ ಪರ್ಚೇಸಿಂಗ್ ಪವರ್ ಆಫ್ ಮನಿ, ದ ಪರ್ಚೇಸಿಂಗ್ ಪವರ್ ಆಫ್ ಮನಿ ಅನ್ನುವಂಥ ಒಂದು ಗ್ರಂಥದಲ್ಲಿ ಈ ಒಂದು ಥಿಯರಿ ಬಗ್ಗೆ ಅವರು ಇನ್ಫಾರ್ಮೇಷನನ್ನು ಕೊಡ್ತಾರೆ. ಯಾವ ಥಿಯರಿ? ದ ಕ್ವಾಂಟಿಟಿ ಥಿಯರಿ ಆಫ್ ಮನಿ. ಸೊ ಇವರು ಕ್ಲಾಸಿಕಲ್ ಎಕಾನಮಿಸ್ಟ್ ಆಗಿರ್ತಾರೆ. ಕ್ಲಾಸಿಕಲ್ ಎಕಾನಮಿಸ್ಟ್ ಅಂತ ಸಂಪ್ರದಾಯ ಪಂಥದ ಒಬ್ಬ ಆರ್ಥಿಕ ತಜ್ಞ ಇವರಾಗಿರ್ತಾರೆ. ಸೊ ಮೊದಲಾಗಿ ಇವ್ರು ಏನು ಹೇಳ್ತಾರಪ್ಪ ಅಂತಂದರೆ ಸಿಂಪಲ್ ಏನು ಇವ್ರದ್ದು ಸ್ಟೇಟ್ಮೆಂಟನ್ನು ನೋಡಿದಾಗ ಈ ಥಿಯರಿ ಅರ್ಥ ಆಗಿಬಿಡ್ತದೆ. ಏನು? ದ ಜನರಲ್ ಪ್ರೈಸ್ ಲೆವೆಲ್ ಇನ್ ದ ಎಕಾನಮಿ ಈಸ್ directly proportionate to quantity of money. ಸಿಂಪಲ್ ಅದ ಇದು, ನೋಡ್ಲಿಕ್ಕೆ ಹಂಗೆ ಅನಿಸುತ್ತೆ. ಅದು ಏನು? ಜನರಲ್ ಪ್ರೈಸ್, ಒಂದು ಸಾಮಾನ್ಯ ಬೆಲೆ ಮಟ್ಟ ಆ ಒಂದು ಎಕಾನಮಿ ಒಳಗೆ ಅಲ್ಲಿ ಇರ್ತಕ್ಕಂತಹ ಮನಿ ಸಪ್ಲೈ, ಕ್ವಾಂಟಿಟಿ ಆಫ್ ಮನಿ ಅಂತಂದರೆ ಎಷ್ಟು ಹಣದ ಹರಿವು ಅಲ್ಲಿ ಐತಲ್ಲ, ಆ ಹಣದ ಹರಿವಿಗೆ ಏನು ಒಂದು ಸಂಬಂಧ ಹೊಂದಿರ್ತದೆ, ನೇರ ಸಂಬಂಧವನ್ನು ಹೊಂದಿರ್ತದೆ ಅಂತ ಹೇಳ್ತಾರೆ ಅವರು. ಅಂದರೆ ಜನರಲ್ ಪ್ರೈಸ್ ಲೆವೆಲ್, ಆ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಲೆಯ ಮಟ್ಟ ಯಾವ ರೀತಿ ಇರ್ತದೆ ಅಂತಂದರೆ ಹಣದ ಹರಿವಿಗೆ ಸಮನಾಗಿ ಇರ್ತದೆ. ಅಥವಾ ಹಣದ ಹರಿವು ಹೆಚ್ಚಾದಂಗೆ ಬೆಲೆಯ ಮಟ್ಟ ಹೆಚ್ಚಾಗ್ತದೆ. ಅಂದರೆ ಮನಿ ಸಪ್ಲೈ ಇನ್ಕ್ರೀಸ್ ಆದ ಹಾಗೆ ಪ್ರೈಸ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗ್ತದೆ. ಮನಿ ಸಪ್ಲೈ ಕೂಡ ಡಿಕ್ರೀಸ್ ಆದ ಹಾಗೆ ಪ್ರೈಸ್ ಲೆವೆಲ್ ಕೂಡ ಡಿಕ್ರೀಸ್ ಆಗ್ತದೆ ಅಂತ ಯಾರು ಹೇಳ್ತಾರೆ? ಇರ್ವಿಂಗ್ ಫಿಶರ್ ಅವರು ಹೇಳ್ತಾರೆ. ಇರ್ವಿಂಗ್ ಫಿಶರ್ ಅವರು ಒಂದು ಇಕ್ವೇಷನನ್ನು ಕೊಡ್ತಾರೆ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಇಕ್ವೇಷನ್ ಏನಪ್ಪ ಅಂತಂದರೆ MV = PT ಅಂತೇಳಿ. ಏನು? MV = PT. ಈ ಇಡೀ ಥಿಯರಿ ನಿಂತಿರೋದೇ ಈ ಒಂದು ಇಕ್ವೇಷನ್ ಮೇಲೆ. ಎಮ್ ಅಂತಂದ್ರೆ ಏನು? ಕ್ವಾಂಟಿಟಿ ಆಫ್ ಮನಿ. ವಿ ಅಂತಂದ್ರೆ ವೆಲಾಸಿಟಿ ಆಫ್ ಮನಿ. ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ ಏನಂತೀವಿ. ಪಿ ಅಂತಂದ್ರೆ ಪ್ರೈಸ್ ಲೆವೆಲ್. ಟಿ ಅಂತಂದ್ರೆ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್. ಸಿಂಪಲ್ ಏನು? ಕ್ವಾಂಟಿಟಿ ಆಫ್ ಮನಿ ಅಂತಂತಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಎಷ್ಟು ಹಣದ ಮೌಲ್ಯ ಅದ, ಮಟ್ಟ ಅದ, ಎಷ್ಟು ಹಣದ ಹರಿವು ಎಕಾನಮಿ ಒಳಗೆ ಅದ ಅಂತ ಅರ್ಥದು. ಇದೇನು? ಕ್ವಾಂಟಿಟಿ ಆಫ್ ಮನಿ ಎಷ್ಟು ಅದ ಎಕಾನಮಿ ಒಳಗೆ, ಹಣ ಎಷ್ಟು ಅದ ಅಂತ ಹೇಳಿ. ಇನ್ನು ವೆಲಾಸಿಟಿ ಆಫ್ ಮನಿ ಅಂತಂತಂದರೆ ಎಷ್ಟು ಹಣ, ಈಗ ₹1,000 ಐತೆ ಅಂದರೆ ಎಕಾನಮಿ ಒಳಗೆ ಅದು ಎಷ್ಟು ಮಂದಿ ಕಡೆ ಅಥವಾ ಎಷ್ಟು ಹ್ಯಾಂಡ್ ಇನ್ ಹ್ಯಾಂಡ್ ಅದು ಟ್ರಾನ್ಸಾಕ್ಷನ್ ಆಗತೈತಿ ಅಂತ ಅರ್ಥ. ಈಗ ನನಗೆ ಒಂದು ₹1,000 ಸ್ಯಾಲ್ರಿ ಬಂತಂದರೆ ಆ ₹1,000 ನಾನು ಏನು ಮಾಡ್ತೀನಿ ಎಕಾನಮಿ ಒಳಗೆ. ಈಗ ನಾನು ಎ ಅಂತ ತಿಳ್ಕೊಳ್ರಿ, ಅರುಣ್. ಸೊ ನಾನು ಏನು ಮಾಡ್ತೀನಿ, ಬಿ ಕಡೆ ಹೋಗ್ತೀನಿ. ಎಲ್ಲಿ ನನಗೆ ₹1,000 ಸ್ಯಾಲ್ರಿ ಬಂದಿರ್ತದೆ, ನಾನು ಏನು ಮಾಡ್ತೀನಿ ಅದನ್ನು ಗ್ರಾಸರಿ ತೊಗೊಳಕ್ಕೆ ಹೋಗ್ತೀನಿ, ಯಾವುದು ಕಿರಾಣಿ ಅಂಗಡಿಗೆ. ಆ ₹1,000 ಏನಾಗತ್ತೆ ಇವ್ರ ಕಡೆ ಹೋಗ್ತದೆ. ಇಲ್ಲಿ ಇವ್ರ ಕಡೆ ಹೋದ್ಗಳು ಅವ್ರು ನಮಗೇನು ಕೊಡ್ತಾರೋ ವಸ್ತುಗಳನ್ನು ಕೊಡ್ತಾರೆ. ಅದೇ ಇವ ಏನು ಮಾಡ್ತಾನೋ ನೆಕ್ಸ್ಟ್ ಸಿ ಕಡೆ ಹೋಗ್ತಾನೆ, ತಾನು ಆ ಒಂದು ಕಿರಾಣಿ ಅಂಗಡಿಗೆ ಗೂಡ್ಸ್ಗಳನ್ನು ಹಾಕಿಸ್ಲಿಕ್ಕೆ. ಸೊ ಇದೇನಾಯಿತು? ವೆಲಾಸಿಟಿ ಆಫ್ ಮನಿ ಆಯಿತು. ಹ್ಯಾಂಡ್ ಇನ್ ಹ್ಯಾಂಡ್ ಎಷ್ಟು ಬರೀ ಟ್ರಾನ್ಸಾಕ್ಷನ್ ಆಗ್ತದಲ್ಲ ಅದಕ್ಕೆ ಏನಂತ ಕರೀತಾರೆ? ವೆಲಾಸಿಟಿ ಆಫ್ ಮನಿ ಅಂತ ಕರೀತಾರೆ. ವೆಲಾಸಿಟಿ ಆಫ್ ಮನಿ ಅಲ್ಲಿ 3 ಜನ ಆದರೆ ಎಷ್ಟಾಗ್ಬೋದು? 3 ಜನ ಅಂದರೆ 3 ಜನ, 4 ಜನ ಇದ್ರೆ 4 ಜನ, ಈ ಥರ ವೆಲಾಸಿಟಿ ಆಫ್ ಮನಿ ಬರ್ತಾ ಹೋಗ್ತದೆ. ಇನ್ನು ಪ್ರೈಸ್ ಲೆವೆಲ್ ಅಂದರೆ ಬೆಲೆಯ ಮಟ್ಟ, ಎಷ್ಟು ಪ್ರೈಸ್ ಲೆವೆಲ್ ಐತೆ ಅನ್ನುವಂಥದ್ದು ಕಾನ್ಸೆಪ್ಟ್. ಬೆಲೆಗಳು ಎಷ್ಟಿರ್ತಾವೋ ಅಷ್ಟು ಪ್ರೈಸ್ ಲೆವೆಲ್ ಐತೆ. ಬೆಲೆಗಳು ಜಾಸ್ತಿ ಇದ್ದರೆ ಹೈ ಪ್ರೈಸ್ ಲೆವೆಲ್, ಬೆಲೆಗಳು ಕಡಿಮೆ ಇದ್ದರೆ ಲೋ ಪ್ರೈಸ್ ಲೆವೆಲ್ ಅನ್ನುವಂಥದ್ದು. ಇನ್ನು ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ ಅಂತಂದರೆ ನಾವು ಹಾಕಿರ್ತಕ್ಕಂಥ ಎಕಾನಮಿ ಒಳಗೆ ₹1,000 ಎಷ್ಟು ಮಂದಿ ಕಡೆ ಹೋಗಿ ಎಷ್ಟು ಟ್ರಾನ್ಸಾಕ್ಷನ್ ಮಾಡೈತಿ ಅಂತ ಅರ್ಥದು. ABC ಕಡೆ ಹೋಗಿ ಇಲ್ಲಿ ₹1,000 ಹಾಕಿದ್ವಿ, ಅದು ಎಷ್ಟಾಯಿತು? ಇಲ್ಲಿ ₹1,000 ಆಯಿತು. ಇವನ ಕಡೆ ಸಿ ಕಡೆ ಬಂದಮೇಲೆ ಇನ್ನೊಂದು 1,000 ಆಯಿತು.
ಡಿ ಕಡೆ ಹೋದ್ಮೇಲೆ ಇನ್ನೂ 1,000 ಆಯಿತು. ಸೊ ಎಷ್ಟು ಮೌಲ್ಯದ ಟ್ರಾನ್ಸಾಕ್ಷನ್ ಮಾಡ್ತದವು, ಎಷ್ಟು ವಾಲ್ಯೂಮದ ಟ್ರಾನ್ಸಾಕ್ಷನ್ ಮಾಡ್ತದವು, 4,000ದಷ್ಟು ವಾಲ್ಯೂಮದ ಟ್ರಾನ್ಸಾಕ್ಷನ್ ಮಾಡ್ತದವು, 4,000ದಷ್ಟು ಅಂತಂದರೆ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ ಅಂದರೆ ಆ ₹1,000 ಎಕಾನಮಿ ಒಳಗೆ ಇತ್ತಲ್ಲ ಮನಿ, ಕ್ವಾಂಟಿಟಿ ಆಫ್ ಮನಿ ಅದು ಎಷ್ಟುವರೆಗೆ ಟ್ರಾನ್ಸಾಕ್ಷನ್ ಮಾಡ್ತು ಅನ್ನುವಂಥದ್ದು ಟ್ರಾನ್ಸಾಕ್ಷನ್ ವ್ಯಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್. ಇವ್ರು ಹೇಳ್ತಾರೆ ಏನಪ್ಪ ಅಂದರೆ ಇವ್ರದ್ದು ಅಸಂಪ್ಷನ್ಸ್ ನೋಡಿದರೆ ಗೊತ್ತಾಗ್ತದೆ. ಅಸಂಪ್ಷನ್ಸ್ ನೋಡಿದರೆ ಇವರು ಏನು ಥಿಯರಿನ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಮೊದಲೇ ಅಸಂಪ್ಷನ್ಸ್ ಏನು, ಫಸ್ಟ್ ಅಸಂಪ್ಷನ್ ಇದರಲ್ಲಿ ಮತ್ತು MV = PT ಅಂತದಲ್ಲ, ಮನಿ ಸಪ್ಲೈ ಇನ್ಕ್ರೀಸ್ ಆದಂಗೆ ಪ್ರೈಸ್ ಲೆವೆಲ್ ಇನ್ಕ್ರೀಸ್ ಆಗ್ತದೆ ಅಂತ ಹೇಳ್ತಾರೆ. ಇವೆರಡು ಏನು V ಮತ್ತು Tನ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಕಾನ್ಸ್ಟೆಂಟ್ ಅಂದರೆ ಅವು ಸ್ಥಿರವಾಗಿ ಇರ್ತವೆ ಅಂತೇಳಿ. ಮೊದಲಾಗಿ ಬರೋಣ, ಏನು V ವೆಲಾಸಿಟಿ ಆಫ್ ಮನಿ ಕಾನ್ಸ್ಟೆಂಟ್. ವೆಲಾಸಿಟಿ ಏನು ಮಾತಾಡ್ತೀವಿ ನಾವು, ಅಸಂಪ್ಷನ್ಸ್ ಬಗ್ಗೆ ಮಾತಾಡ್ತೀವಿ. ಅಸಂಪ್ಷನ್ಸ್ ಏನು, ಊಹೆಗಳು ಏನು ಈ ಒಂದು ಥಿಯರಿ ಸ್ಯಾಟಿಸ್ಫೈ ಆಗಲಿಕ್ಕೆ ಅಂತೇಳಿ. ವೆಲಾಸಿಟಿ ಆಫ್ ಮನಿ ಏನು, ಕಾನ್ಸ್ಟೆಂಟ್ ವೆಲಾಸಿಟಿ ಆಫ್ ಮನಿ V ಕಾನ್ಸ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್ ಬಂತಂದರೆ ಇನ್ನೊಂದು ಯಾವುದು ಕಾನ್ಸ್ಟೆಂಟ್ ಅಂತ ಹೇಳಿ, ಟ್ರಾನ್ಸಾಕ್ಷನ್ ವ್ಯಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ ಕೂಡ ಕಾನ್ಸ್ಟೆಂಟ್. ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಇನ್ನೊಂದು ಏನು ಹೇಳ್ತಾರಪ್ಪ ಅಂತಂದರೆ, ಈ ಒಂದು ಎಕಾನಮಿ ಫುಲ್ ಎಂಪ್ಲಾಯ್ಮೆಂಟಿಂದ ಕೂಡಿರ್ತದೆ, ಯಾರೂ ಅನ್ಎಂಪ್ಲಾಯ್ಡ್ ಆಗಿರೋಂಗಿಲ್ಲ, ಫುಲ್ ಎಂಪ್ಲಾಯ್ಮೆಂಟ್ ಇರ್ತದೆ ಈ ಒಂದು ಎಕಾನಮಿ ಒಳಗೆ ಅಂತ ಹೇಳ್ತಾರೆ ಅವರು. ಫುಲ್ ಎಂಪ್ಲಾಯ್ಮೆಂಟ್ ಅಂದರೆ ಯಾರ್ಯಾರಿಗೆ ಕೆಲಸ ಬೇಕನ್ನಿಸ್ತಿರ್ತದಲ್ಲ, ಹೂ ಆರ್ ವಿಲ್ಲಿಂಗ್ ಟು ಡೂ ದ ವರ್ಕ್ ದೇ ಆಲ್ ಆರ್ ಗೆಟ್ ದ ವರ್ಕ್ ಅಂತೇಳಿ ಅರ್ಥ ಅದು ಫುಲ್ ಎಂಪ್ಲಾಯ್ಮೆಂಟ್. ನಾಲ್ಕನೇದು ಏನಪ್ಪ ಅಂತಂದ್ರೆ, ಮನಿ ಡಿಮಾಂಡ್ ಎದಕ್ಕೆ ಮಾಡ್ತಾರಪ್ಪ ಅಂತಂದ್ರೆ ಟ್ರಾನ್ಸಾಕ್ಷನ್ ಪರ್ಪಸ್ಸಿಗೆ ಅಷ್ಟೇ. ಇಲ್ಲಿ ಕೇವಲ ವಹಿವಾಟಿಗಾಗಿ ಮನಿ ಇಲ್ಲಿ ಚಲಾವಣೆ ಆಗ್ತಿರ್ತದೆ, ಕೇವಲ ವಹಿವಾಟಿಗಾಗಿ. ಇಲ್ಲಿ ಶೇಖರಣೆ ಇರೋದಿಲ್ಲ ಅಥವಾ ಅದನ್ನು ಮುಂದೆ ನಮಗೆ ಬರ್ತೈತೆ ಅಂತೇಳಿ ನಾವು ಅದನ್ನು ಇಟ್ಕೊಳ್ಳೋ ಹಾಗಿಲ್ಲ. ಹಣ ಬಂತಂದ್ರೆ ಅದನ್ನು ನಾವೇನು ಮಾಡಬೇಕು, ಟ್ರಾನ್ಸಾಕ್ಷನ್ ಮಾಡಬೇಕು, ವಹಿವಾಟನ್ನು ಮಾಡಬೇಕು ಅನ್ನೋಂಥದ್ದು. ಮನಿ ಡಿಮಾಂಡೆಡ್ ಫಾರ್ ಟ್ರಾನ್ಸಾಕ್ಷನ್ ಅಂತದ್ದು. ಇನ್ನು ಐದನೇದು ಏನಪ್ಪ ಅಂತಂದ್ರೆ ಕ್ಲೋಸ್ಡ್ ಎಕಾನಮಿ ಆಗಿರ್ತದೆ. ಕ್ಲೋಸ್ಡ್ ಎಕಾನಮಿ ಅಂತಂದ್ರೆ ಏನು, ಇಂಟರ್ನ್ಯಾಷನಲ್ ಟ್ರೇಡ್ ಇರೋದಿಲ್ಲ ಅಂತ ಅರ್ಥ. ಅದು ಈ ಬೇರೆ ದೇಶದೊಂದಿಗೆ ನಾವು ಯಾವುದೇ ಒಂದು ಸಂಬಂಧ ಅಥವಾ ಟ್ರೇಡನ್ನು ಈ ಒಂದು ಎಕಾನಮಿ ಮಾಡಲ್ಲ, ಕ್ಲೋಸ್ಡ್ ಎಕಾನಮಿ ಆಗಿರ್ತೈತಿ ಅಂತ ಅರ್ಥ. ಇನ್ನೊಂದೇನು, ಆರನೇದ್ದು ನೋ ಟೈಮ್ ಲ್ಯಾಗ್ ಇರೋದಿಲ್ಲ. ಟೈಮ್ ಲ್ಯಾಗ್ ಅಂತಂದ್ರೇನು, ಮನಿ ಸಪ್ಲೈ ಆಯ್ತು ಅಂತಂದ್ರೆ ಪ್ರೈಸ್ ಲೆವೆಲ್ ಇನ್ಕ್ರೀಸ್ ಆಗಬೇಕು ಡೈರೆಕ್ಟಾಗಿ. ಹಣದ ಒಳಗೆ ಮನಿ ಸಪ್ಲೈ ಇನ್ಕ್ರೀಸ್ ಆಯ್ತಂದ್ರೆ ಪ್ರೈಸ್ ಲೆವೆಲ್ ಯಾಕೆ ಇನ್ಕ್ರೀಸ್ ಆಗ್ತಾವು, ಈ ಕಾನ್ಸೆಪ್ಟ್ ನೋಡೋತ್ತಿಲ್ಲ. ಮನಿ ಸಪ್ಲೈ ಇನ್ಕ್ರೀಸ್ ಆಗಿ ಪ್ರೈಸ್ ಲೆವೆಲ್ ಯಾಕೆ ಇನ್ಕ್ರೀಸ್ ಆಗ್ತಾವೆ ಅಂತಂದ್ರೆ ಸಿಂಪಲ್ ನೋಡ್ರಿ. ಈಗ ಏನು ಬ್ಯಾಂಕ್ಗಳು ಹಣವನ್ನು ಕೊಡ್ತಾವೆ, ನಮಗೆ ಸಾಲವನ್ನು ಕೊಡ್ತಾವೆ. ಈಗ ಬ್ಯಾಂಕ್ನಾಗ ಏನಾದರೂ ಕಡಿಮೆ ಬಡ್ಡಿ ದರಕ್ಕೆ ಸಾಲವನ್ನು ಕೊಟ್ಬಿಟ್ರೆ ಅಂದರೆ ಎಲ್ಲರೂ ನಾವೇನು ಮಾಡಿಬಿಡ್ತೀವಿ, ಸಾಲ ತೊಗೊಂಡ್ಬಿಡ್ತೀವಿ. ಸಾಲ ತೊಗೊಂಡ್ವಿ ಅಂದರೆ ಏನು ಮಾಡ್ತೀವಿ, ಆ ಹಣವನ್ನು ನಾವೇನು ಮಾಡ್ತೀವಿ, ನಮಗೆ ಏನು ವಸ್ತುಗಳು ಬೇಕು ಆ ವಸ್ತುಗಳ ತೊಗೊಳಕ್ಕೆ ಹೋಗಿ ಡಿಮಾಂಡ್ ಮಾಡ್ತೀವಿ ಮಾರ್ಕೆಟಲ್ಲಿ ಡಿಮಾಂಡ್ ಮಾಡಿಬಿಡ್ಕೊ. ಒಮ್ಕಿಲೆ ಸಾಲವನ್ನು ಕೊಟ್ಟಿದ್ದಕ್ಕೆ ಅಲ್ಲಿ ಮಾರ್ಕೆಟ್ನಲ್ಲಿ ಇರ್ತಕ್ಕಂಥ ವಸ್ತುಗಳು ಸಮವಾಗಿದ್ದು ಅಲ್ಲಿ ಒಮ್ಕಿಲೆ ಉತ್ಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಅವರು ಬೆಲೆಯನ್ನು ಹೆಚ್ಚಿಗೆ ಮಾಡ್ತಾರೆ. ಮನಿ ಸಪ್ಲೈ ಬ್ಯಾಂಕ್ ಹೆಂಗೆ ಇನ್ಕ್ರೀಸ್ ಮಾಡಿತ್ತಲ್ಲ, ಅಥವಾ ಒಂದು ಎಕಾನಮಿ ಹೆಂಗೆ ಇನ್ಕ್ರೀಸ್ ಮಾಡಿತ್ತಲ್ಲ ಮನಿನ, ಹಂಗೆ ಅದೇ ತರನಾಗಿ ಗೂಡ್ಸ್ಗಳನ್ನು ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಮನಿ ಸಪ್ಲೈ ಇನ್ಕ್ರೀಸ್ ಆದ್ಗಳೇನು ಏನಾಗ್ತದೆ, ಪ್ರೈಸ್ ಲೆವೆಲ್ ಇನ್ಕ್ರೀಸ್ ಆಗ್ತದೆ. ಬಟ್ ಇವ್ರು ಏನು ಹೇಳ್ತಾರೋ, ಟೈಮ್ ಲ್ಯಾಗ ಇರಬಾರ್ದು, ಮನಿ ಸಪ್ಲೈ ಇನ್ಕ್ರೀಸ್ ಆದ ಹಾಗೆ ಪ್ರೈಸ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗಬೇಕು ಅಂತ ಹೇಳ್ತಾರೆ ಇವರು. ಯಾರು, ಎಕಾನಮಿಸ್ಟ್ ಇರ್ವಿಂಗ್ ಫಿಶರ್ ಅವರು. ಸೊ ಇಲ್ಲಿ MV = PT ಈ ಒಂದು ಈಕ್ವೇಷನ್ನ ನೋಡಿದ್ವಿ ನಾವು. ಏನು, ಮನಿ ಇನ್ಕ್ರೀಸ್ ಆದಂಗೆ, ಮನಿ ಸಪ್ಲೈ ಇನ್ಕ್ರೀಸ್ ಆದಂಗೆ, ಕ್ವಾಂಟಿಟಿ ಆಫ್ ಮನಿ ಇನ್ಕ್ರೀಸ್ ಆದಂಗೆ ಪ್ರೈಸ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗ್ತದೆ. V ಮತ್ತು T ಏನಿರ್ತಾವೆ ಇಲ್ಲಿ ಕಾನ್ಸ್ಟೆಂಟ್ ಆಗಿರ್ತಾವ ಅಂತೇಳಿ ಇವರು ಇನ್ನೊಂದು ಇದೇ ಫಾರ್ಮುಲಾನ ಸ್ವಲ್ಪ ರೀಅರೇಂಜ್ ಮಾಡ್ತಾರೆ. ನಮ್ಮದು ಕೇಸೆಟ್ನಲ್ಲಿ ಬಹಳಷ್ಟು ಸಾರಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಏನು, P = MV/T. ಈ ಒಂದು ಇದನ್ನ ಏನಿದು ಇಲ್ಲಿ T ತೆಗೆದು ಇಲ್ಲಿ ಹಾಕ್ಯಾನ ಅಷ್ಟೇ ನಾನು. P ಪ್ರೈಸ್ ಲೆವೆಲ್ ಕಂಡುಹಿಡೀರಿ ಅಂತ ಕೇಳ್ತಾರೆ. ಪ್ರೈಸ್ ಲೆವೆಲನ್ನು ಕಂಡುಹಿಡೀರಿ ಅಂತೇಳಿ ಒಂದು ಕ್ವಶನ್ ಕೊಡ್ತಾರೆ. ಏನು ಕೊಡ್ತಾರಪ್ಪ ಅಂದ್ರೆ, ಮನಿ ಸಪ್ಲೈಯನ್ನು ಕೊಡ್ತಾರೆ 1,000 ಅಂತ ಕೊಡ್ತಾರೆ. ವೆಲಾಸಿಟಿ ಆಫ್ ಮನಿ ಎಷ್ಟು ಮಂದಿ ಕಡೆ ಹಂಚಿಕೆ ಆಗೈತದು, 5 ಮಂದಿ ಕಡೆ ಹಂಚಿಕೆ ಆಗೈತಿ ಅಂತ ಕೊಡ್ತಾರೆ. ಟೋಟಲ್ ಟ್ರಾನ್ಸಾಕ್ಷನ್ ಎಷ್ಟು ಮಾಡೈತಿ, 5,000 ಮಾಡೈತಿ ಅಂತ ಕೇಳ್ತಾರೆ. ನಮಗೆ ಪ್ರೈಸ್ ಲೆವೆಲ್ ಕಂಡುಹಿಡಿ ಅಂತ ಹೇಳ್ತಾರೆ. ಈ ಒಂದು ಫಾರ್ಮುಲಾ ನಾವು ಅದನ್ನು ಹಾಕಿದೆ ಅಂತಂದರೆ ಮನಿ ಸಪ್ಲೈ ಎಷ್ಟದ, 1,000 ಅದ. ಓಕೆ, ನಮ್ಮದು ವೆಲಾಸಿಟಿ ಎಷ್ಟದ, 5 ಅದ. ಸೊ ಟ್ರಾನ್ಸಾಕ್ಷನ್ ಎಷ್ಟಾಗಿದೆ, ಟೋಟಲ್ಲು T 5,000 ಆಗಿದೆ. ಸೊ ಇದು 1,000 × 5 ಅಂದರೆ ಎಷ್ಟಾಯಿತು, ಇದು 5,000 ಆಯಿತು. ಡಿವೈಡೆಡ್ ಬೈ 5,000 ಅಂತಂತಂದರೆ 1 ಆಯಿತು. 1,000 ರೂಪಾಯಿ ಹಾಕಿವಿ, ನಮ್ಮದು ಪ್ರೈಸ್ ಲೆವೆಲ್ ಎಷ್ಟೈತಿ, 1 ಬಂದದ. 1,000 ರೂಪಾಯಿ ಹಾಕಿದ್ದ ಪ್ರೈಸ್ ಲೆವೆಲ್ 1 ಬಂದದ. ಅಕಸ್ಮಾತ್ ನಾವು 1,000 ರೂಪಾಯಿ ಹಾಕಿಲ್ದೆ ಇದನ್ನು ಡಬಲ್ ಮಾಡಿಬಿಟ್ರೆ, 2,000 ಮಾಡಿಬಿಟ್ರೆ ನಮ್ಮ ಪ್ರೈಸ್ ಲೆವೆಲ್ ಎಷ್ಟಾಗ್ತದೆ ಅಂತ ಕೇಳ್ತಾರೆ. ಸೊ 1,000 ರೂಪಾಯಿ ಇದ್ದಾಗ ಈ ಪ್ರೈಸ್ ಲೆವೆಲ್ ಇತ್ತು, 2,000 ಮಾಡಿಬಿಟ್ಟಿವಿ ಅಂತಂದರೆ ಈಗ ನಾವು ಏನು ಮಾಡಬೇಕು, 2,000 ಐತಿಲ್ಲೇ ಈ ಒಂದು 1,000ನ ತೆಗೆದು ಇಲ್ಲಿ 2,000 ಹಾಕಬೇಕು.
2000 ಹಾಕಿರಿ ಏನಾಯ್ತು ಇದು 2000 ಇಂಟು 5 ಅಂತಂದರೆ 10,000 ಆಯಿತು. ಸೊ 10,000 ಡಿವೈಡೆಡ್ ಬೈ 5,000 ಅಂತಂತಂದರೆ ಏನಾಯಿತು 2 ಆಯಿತು. ನಾವು ಮನಿ ಹೆಂಗೆ ಡಬಲ್ ಮಾಡಿದ್ವಲ್ಲ ಹಂಗೆ ನಮ್ಮ ಪ್ರೈಸ್ ಲೆವೆಲ್ ಕೂಡ ಡಬಲ್ ಆಯಿತು. ಈ ಥರ ಒಂದು ಕ್ವಶನನ್ನು ಎಲ್ಲಿ ಕೇಳ್ತಾರಪ್ಪ ಅಂತಂದರೆ ಕೆಸೆಟ್ನಲ್ಲಿ ಕೇಳ್ತಾರೆ. ಸೊ ಮನಿ ಲೆವೆಲ್ ಇನ್ಕ್ರೀಸ್ ಆದಂಗೆ 1,000ರಿಂದ 2,000 ಇನ್ಕ್ರೀಸ್ ಆದಂಗೆ ಪ್ರೈಸ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗೈತಿ ಅನ್ನುವಂಥದ್ದು. ಈಗ ಈ ಒಂದು ಡೈಗ್ರಾಮೆಟಿಕ್ ಆಗಿ ತೋರಿಸ್ತಾ ಇದ್ದಾನೆ. ಹೆಂಗೆ ಸಿಂಪಲ್ ಡೈಗ್ರಾಮ್ ಅದಾವು. ಈ ಎಕ್ಸಾಮ್ನಾಗ ಕೇಳಿದ್ರೆ ಡೈಗ್ರಾಮ್ ಹಾಕಿರಿ. ಏನು ಇದು OX ಆಕ್ಸಸ್ ಆಗಿರಲಿ, ಇದು OY ಆಕ್ಸಸ್ ಆಗಿರಲಿ, ಇದು 0 ಅಥವಾ O ಆಗಿರಲಿ ಅಂತೇಳಿ. ಇದು ಮನಿ ಸಪ್ಲೈ ಹೆಂಗೆ ಇನ್ಕ್ರೀಸ್ ಆಗ್ತದೋ ಹಾಗೆ ನಮ್ಮ ಪ್ರೈಸ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗ್ತದೆ ಅಂತ ಹೇಳ್ತಾರೆ. ಡೈರೆಕ್ಟ್ ರಿಲೇಷನ್ಶಿಪ್ ಇರ್ತದೆ ಯಾವುದ್ರ ನಡುವೆ. ಪ್ರೈಸ್ ಲೆವೆಲ್ ಈಸ್ ದ ಫಂಕ್ಷನ್ ಆಫ್ ಎಮ್ ಅಂತೇಳಿ. ಎಮ್ ಅಂದ್ರೇನು ಮನಿ ಸಪ್ಲೈ ಅನ್ನುವಂಥದ್ದು ಸಿಂಪಲ್. ಸೊ ಏನು ನಮ್ಮ ಮನಿ ಸಪ್ಲೈ ಹೆಂಗೆ ಇನ್ಕ್ರೀಸ್ ಆಗೈತಿ M0 ಇಂದ M1 M2 ಹಾಗೆ ನಮ್ಮ ಪ್ರೈಸ್ ಲೆವೆಲ್ ಕೂಡ ಏನಾಗೈತಿ ಇನ್ಕ್ರೀಸ್ ಆಗೈತಿ P0 ಇಂದ P1 P2 ಆಗಿ. ಇದನ್ನು ಇಲ್ಲಿ ಕೂಡಿಸ್ತಾ ಹೋಗಿಬಿಟ್ರೆ ನಮ್ಗೆ ಸಿಗ್ತಾ ಹೋಗ್ತದೆ. ಈಗ ಕೂಡಿಸ್ತಾ ಹೋಗಿಬಿಟ್ರೆ ಸಿಗ್ತಾ ಹೋಗ್ತದೆ. ಇದೇನು ಪ್ರೈಸ್ ಲೆವೆಲ್ ಹೆಂಗೆ ಇನ್ಕ್ರೀಸ್ ಆಯ್ತಲ್ಲ ಹಂಗೆ ಮನಿ ಸಪ್ಲೈ ಹೆಂಗೆ ಇನ್ಕ್ರೀಸ್ ಆಯ್ತಲ್ಲ ಪ್ರೈಸ್ ಲೆವೆಲ್ ಹಾಗೆ ಇನ್ಕ್ರೀಸ್ ಆಗೈತಿ ಅಂತೇಳಿ. ಇನ್ನೊಂದು ಡೈಗ್ರಾಮ್ ಏನಪ್ಪ ಅಂತಂತಂದ್ರೆ ಅದೇನು ಸಿಂಪಲ್ ಇಲ್ಲೇ ಹಾಕಿ ತೋರಿಸ್ತೇನೆ ನಿಮ್ಗೆ. ಇದು ಪ್ರೈಸ್ ಮತ್ತು ಮನಿ, ಪ್ರೈಸ್ ಆ್ಯಂಡ್ ಮನಿ ಸಪ್ಲೈದು ರಿಲೇಷನ್ಶಿಪ್ಪನ್ನು ತಿಳಿಸ್ಕೊಟ್ಟೆ. ಈಗ ಪ್ರೈಸ್ ಇದು ವ್ಯಾಲ್ಯೂ ಮತ್ತು ಮನಿ ಸಪ್ಲೈದು ರಿಲೇಷನ್ಶಿಪ್ಪನ್ನು ತಿಳಿಸ್ಕೊಡ್ತೇನೆ ಡೈಗ್ರಾಮೆಟಿಕ್ ಆಗಿ. ಅಲ್ಲಿ ಉಲ್ಟಾ ಆಗುತ್ತೆ. ಏನು ಈಗ ವ್ಯಾಲ್ಯೂ ಆ್ಯಂಡ್ ಮನಿ ಸಪ್ಲೈಯನ್ನು ನೋಡೋದು. ಮನಿ ಸಪ್ಲೈ ಏನಾಗ್ತದ ಅಲ್ಲಿ ಪ್ರೈಸ್ ಲೆವೆಲ್ ಇನ್ಕ್ರೀಸ್ ಆಗಿತ್ತು, ಮನಿ ಸಪ್ಲೈ ಇನ್ಕ್ರೀಸ್ ಆದಂಗೆ ಇಲ್ಲಿ ಪ್ರೈಸ್ ಇದು ವ್ಯಾಲ್ಯೂ ಏನಾಗ್ತದೆ ಡಿಕ್ರೀಸ್ ಆಗ್ತದೆ. ವ್ಯಾಲ್ಯೂ ಅಂದ್ರೆ ಒಂದು ವಸ್ತುವನ್ನು ತೆಗೆದುಕೊಳ್ಳುವಂತಹ ಶಕ್ತಿ, ಪವರ್ ಆಫ್ ಮನಿ ಅಂದಂಗೆ. ಅದು ಅಂದರೆ ಈಗ 5 ರೂಪಾಯಿ ಇದ್ದಿದ್ದು ಬಿಸ್ಕಿಟ್ ಮಾಡಲು 10 ರೂಪಾಯಿ ಆಗ್ತದೆ, ಹೌದಿಲ್ಲ? ಅದರೊಳಗಿನ ಬಿಸ್ಕಿಟ್ ಕಡಿಮೆ ಆಗಿಬಿಡ್ತಾವೆ. ಅಂದರೆ ಈ ವಸ್ತುವಿನ ಬೆಲೆ ಇನ್ಕ್ರೀಸ್ ಆದಂಗೆ ನಮಗೆ ಸಿಗ್ತಕ್ಕಂಥ ಕ್ವಾಂಟಿಟಿ ಕಡಿಮೆ ಆಗ್ತದೆ. ಅಂದ್ರೆ ಆ ಒಂದು ಹಣಕ್ಕೆ ಇರ್ತಕ್ಕಂಥ ಸಾಮರ್ಥ್ಯ ಪವರ್ ಕಡಿಮೆ ಆಯ್ತು ಅಂತಂದ್ರೆ ಅದು ವ್ಯಾಲ್ಯೂ ಕಡಿಮೆ ಆದಂಗೆ. ಸೊ ಒಂದು ವಸ್ತು 5 ರೂಪಾಯಿಗೆ ಎಷ್ಟು ಬಿಸ್ಕಿಟ್ ಬರಬೇಕು? ಪಾರ್ಲೆ ಬಿಸ್ಕಿಟ್ ಒಳಗೆ 12 ಬಿಸ್ಕಿಟ್ ಬರಬೇಕು. ಈಗ ಎಷ್ಟು ಬರ್ತಾವೆ? 10 ಬಿಸ್ಕಿಟ್ ಬರ್ತಾವೆ, 9 ಬಿಸ್ಕಿಟ್ ಬರ್ತಾವೆ. ಅಂದರೆ ನಾವು 5 ರೂಪಾಯಿ ಕೊಡತ್ತೇವೆ ಅಂತಂದ್ರು ಅದಕ್ಕೆ ಸಿಗ್ತಕ್ಕಂಥ ಮೌಲ್ಯ ಸಾಮರ್ಥ್ಯ ಏನಾಗಿದೆ ಕಡಿಮೆ ಆಗೈತೆ ಅಂತ ಇರ್ತದೆ. ಇದು ಇನ್ಫ್ಲೇಷನ್. ಸೊ ಇಲ್ಲಿ ನೋಡ್ರಿ ಮನಿ ಸಪ್ಲೈ ಹೆಚ್ಚಾದಂಗೆ ನಮ್ಮ ವ್ಯಾಲ್ಯೂ ಆಫ್ ಮನಿ ಕಡಿಮೆ ಆಗ್ತದ. ಏನು ಇನ್ವರ್ಸ್ ರಿಲೇಷನ್ಶಿಪ್ಪನ್ನು ಹೊಂದಿದೆ. ಇನ್ವರ್ಸ್ ರಿಲೇಷನ್ಶಿಪ್ ಅಂದರೆ ವ್ಯಾಲ್ಯೂ ಇಸ್ ಅ ಫಂಕ್ಷನ್ ಆಫ್ ಎಮ್ ಅಂತ ತಿಳ್ಕೊಟ್ಟಿರ್ತಾನೆ. ಈಗ ನೋಡ್ರಿ ಈ ರೀತಿ ಬರ್ತಾ ಹೋಗ್ತದೆ. ಏನಾಯ್ತು ಇಲ್ಲಿ ವ್ಯಾಲ್ಯೂ ಎಷ್ಟಿತ್ತು? V0 V1 V2 M0 M1 M2. ನಮ್ಮದು ಮನಿ ಸಪ್ಲೈ ಇನ್ಕ್ರೀಸ್ ಆದ ಹಾಗೆ ವ್ಯಾಲ್ಯೂ ಆಫ್ ಮನಿ ಏನಾಗ್ಯದ ಡಿಕ್ರೀಸ್ ಆಗ್ಯದ. ಇದು ಏನು ಮನಿ ಸಪ್ಲೈ ಮತ್ತು ವ್ಯಾಲ್ಯೂಗಳ ನಡುವೆ ಇರತಕ್ಕಂಥ ಸಂಬಂಧ. 2 ಡಯಾಗ್ರಾಮ್ ಹಾಕಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ನಾವು. ನೆಕ್ಸ್ಟ್ ಏನು ಮಾಡೋಣ? ಕ್ರಿಟಿಸಿಸಮ್ಗೆ ಬರೋಣ. ಅಸಂಪ್ಷನ್ಸ್ ಇಲ್ಲಿ ಅದಾವು. ಅಸಂಪ್ಷನ್ನ ಕ್ರಿಟಿಸಿಸಮ್ ಮಾಡಿಬಿಟ್ರೆ ಮುಗಿದೋಯ್ತು. ಕ್ರಿಟಿಸಿಸಮ್ಸ್ ಆಫ್ ಇರ್ವಿಂಗ್ ಫಿಶರ್ಸ್ ಕ್ವಾಂಟಿಟಿ ಥಿಯರಿ ಆಫ್ ಮನಿ. ಸಿಂಪಲ್ ಅದಾವೆ ಕ್ರಿಟಿಸಿಸಮ್ಸ್. ಏನು? ಇವುಗಳನ್ನು ವಿಮರ್ಶೆ ಮಾಡ್ತಾ ಹೋಗ್ತಾರೆ. ಮೊದಲನೇದಾಗಿ ವೆಲಾಸಿಟಿ ಆಫ್ ಮನಿ ಕಾನ್ಸ್ಟೆಂಟ್ ಅಂತ ಹೇಳಿದಾರೆ, ವ್ಯಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ ಕಾನ್ಸ್ಟೆಂಟ್ ಅಂತ ಹೇಳಿದ್ದಾರೆ. ಸೊ ವೆಲಾಸಿಟಿ ಹಣದ ಹರಿವು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹೋಗಲೇಬೇಕು, ಅದನ್ನ ಹೆಂಗೆ ಕಾನ್ಸ್ಟೆಂಟ್ ಅಂತ ಹೇಳಕ್ಕೆ ಬರ್ತದ? ಅದೇ ರೀತಿ ವ್ಯಾಲ್ಯೂ ಆಫ್ ಟ್ರಾನ್ಸಾಕ್ಷನ್ ಕೂಡ ಕಾನ್ಸ್ಟೆಂಟ್ ಅಂತ ಹೇಳಿದಾರೆ, ಅದು ಕೂಡ ತಪ್ಪಾಗ್ತದ. ಇದಕ್ಕೆ ಇವ್ರು ಏನಂತ ಹೇಳ್ತಾರಪ್ಪ ಅಂತಂದ್ರೆ ಒಂದೇ ಕ್ರಿಟಿಸಿಸಮ್ ಏನಪ್ಪ ಅಂತಂದ್ರೆ ಅನ್ರಿಯಲಿಸ್ಟಿಕ್ ಅಸಂಪ್ಷನ್. ಯಾವ ಅಸಂಪ್ಷನ್ನು? ವೆಲಾಸಿಟಿ ಆಫ್ ಮನಿ ಅಸಂಪ್ಷನ್ನು, ವ್ಯಾಲ್ಯೂ ಆಫ್ ಟ್ರಾನ್ಸಾಕ್ಷನ್ ಕಾನ್ಸ್ಟೆಂಟ್ ಐತೆ ಅನ್ನೋದು ಅನ್ರಿಯಲಿಸ್ಟಿಕ್ ಅಸಂಪ್ಷನ್ ಅಂತೇಳಿ ಯಾರು ಹೇಳ್ತಾರೋ? ಕೇನ್ಸ್ ಅವ್ರು ಹೇಳ್ತಾರೆ. ಓಕೆ. ಎರಡನೇದು ಏನಪ್ಪ ಅಂತಂದ್ರೆ ಫುಲ್ ಎಂಪ್ಲಾಯ್ಮೆಂಟ್ ಇರ್ತದೆ ಇನ್ನು ಎಕಾನಮಿ ಒಳಗೆ ಅಂತ ಹೇಳ್ತಾರೆ. ಕೇನ್ಸ್ ಅವ್ರು ಏನಂತಾರೆ? ಅಂಡರ್ ಎಂಪ್ಲಾಯ್ಮೆಂಟ್ ಇರ್ತದೆ ಎಕಾನಮಿ ಒಳಗೆ ಅಂತ ಹೇಳ್ತಾರೆ. ಇನ್ನೊಂದು ಮನಿ ಡಿಮಾಂಡ್ ಫಾರ್ ಟ್ರಾನ್ಸಾಕ್ಷನ್. ನಾವು ವಹಿವಾಟಿಗೆ ಮಾತ್ರ ಮನಿಯನ್ನು ಏನು ಮಾಡ್ತೀವಿ? ನಾವು ಬೇಡಿಕೆಯನ್ನು ಇಡ್ತೀವಿ ಅಂತೆ. ತಪ್ಪದು. ನಾವೇನು ಮಾಡ್ಬೋದು? ಇದನ್ನು ನಾವು ಸ್ಪೆಕ್ಯುಲೇಟಿವ್ ಪರ್ಪಸ್ ಬೆಳೆಸ್ಬೋದು. ಸ್ಪೆಕ್ಯುಲೇಟಿವ್ ಪರ್ಪಸ್ ಬರೀಬೋದು. ಪ್ರಿಕಾಷನರಿ ಪರ್ಪಸ್ಸು ಬಳಸ್ಬೋದು. ಪ್ರಿಕಾಷನರಿ ಅಂತಂದ್ರೆ ಏನು? ಎಮರ್ಜೆನ್ಸಿ ಪರ್ಪಸ್ ನಾವೇನು ಮಾಡ್ಬೋದು?
ನಮ್ಮ ಕಡೆ ಬಂದಿರತಕ್ಕಂಥ ಆದಾಯ, ನನ್ನ ಸ್ಯಾಲ್ರಿ ಬಂತಂದ್ರೆ ಅದನ್ನು ನನ್ನ ಕಡೆ ಇಟ್ಕೊಳ್ಬೋದು. ನಾವು ಹೋಗಿ ಅದನ್ನು ಎಕಾನಮಿ ಒಳಗೆ ಹಾಕಿ ಮತ್ತು ನನಗೇನು ವಸ್ತು ಬರ್ತಾವಲ್ಲ ಅವ್ನು ತೊಗೊಂಡು ಬರೋ ಅವಶ್ಯಕತೆ ಇಲ್ಲ. ನನಗೆ ಮುಂದೆ ನನ್ನ ಕಷ್ಟದ ಸಮಯದ ಬೇಕಾಗತ್ತೆ ನಾನು ಅದನ್ನು ಇಟ್ಕೊಳ್ಬಹುದು. ಹೌದಾ? ಟ್ರಾನ್ಸಾಕ್ಷನ್ ಪರ್ಪಸ್ ಅಷ್ಟೇ ಅಲ್ಲ, ಎಮರ್ಜೆನ್ಸಿ ಪರ್ಪಸ್ ನಾವು ಇಟ್ಕೊಳ್ಳೋದು. ಸ್ಪೆಕ್ಯುಲೇಟಿವ್ ಪರ್ಪಸ್ ಅಂದರೆ ನಾನು ಹಣವನ್ನು ಹೂಡಿಕೆ ಮಾಡ್ಬೋದು, ಆ ಹಣವನ್ನು ನಾನು ಬೇರೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸ್ಪೆಕ್ಯುಲೇಟಿವ್ ಪರ್ಪಸ್. 4ನೇ ಅಸಂಪ್ಷನ್ಸ್ ಏನಪ್ಪಾ ಅಂತಂದ್ರೆ ಮನಿ ಕ್ಲೋಸ್ಡ್ ಎಕಾನಮಿ ಇರ್ತದೆ, ಇಂಟರ್ನ್ಯಾಷನಲ್ ಟ್ರೇಡ್ ಇರೋದಿಲ್ಲ ಅಂತೇಳಿ. ಇಂಟರ್ನ್ಯಾಷನಲ್ ಟ್ರೇಡ್ ಇರ್ಬೋದಲ್ಲ, ಅಲ್ಲಿ ಇಂಟರ್ನ್ಯಾಷನಲ್ ಟ್ರೇಡ್ ಇರ್ಬೋದು. ನೋ ಟೈಮ್ ಲ್ಯಾಗ್ ಅಂತ ಹೇಳ್ತಾರಲ್ಲ, ಟೈಮ್ ಲ್ಯಾಗ್ ಸಾಧ್ಯ ಐತೆ ಅಲ್ಲಿ, ಟೈಮ್ ಲ್ಯಾಗ್ ಆಗಬಹುದು. ಟೈಮ್ ಲ್ಯಾಗ್ ಆಗಲೇಬೇಕು. ಯಾಕಂತಂದ್ರೆ ಈಗ ಆರ್ ಬಿ ಐ ಏನು ಮಾಡಬೇಕು, ಹಣವನ್ನು ಪ್ರಿಂಟ್ ಮಾಡಬೇಕು. ಆ ಪ್ರಿಂಟ್ ಮಾಡಿ ಅದು ಎಕಾನಮಿಗಳು ಹಂಚಿಕೆ ಮಾಡಿದಾದ್ಮೇಲೆ ಅದು ಎಕಾನಮಿ ಒಳಗೆ ಎಲ್ಲರ ಕಡೆ ಬಂದಾದ್ಮೇಲೆ ಆಮೇಲೆ ಗೂಡ್ಸದ ಪ್ರೈಸ್ ಲೆವೆಲ್ ಏನಾಗ್ತವೆ, ಇನ್ಕ್ರೀಸ್ ಆಗ್ತವೆ. ಇವತ್ತು ಮನಿ ಹಾಕಿದ್ರೆ ನಾಳೆ ಇನ್ಕ್ರೀಸ್ ಆಗಲಿಕ್ಕೆ ಅದು ಸಾಧ್ಯ ಆಗೋದಿಲ್ಲ. ಇವೆಲ್ಲ ಅಜಂಪ್ಷನ್ಸ್ಗಳನ್ನು ನಾವೇನು ಮಾಡಿದ್ವಿ, ಕ್ರಿಟಿಸಿಸಮ್ ಮಾಡಿದ್ವಿ. ಇದು ಸಿಂಪಲ್ ಆಗಿರ್ತಕ್ಕಂಥ ಇರ್ವಿಂಗ್ ಫಿಶರ್ಸ್ ಅವ್ರದ್ದು ಕ್ವಾಂಟಿಟಿ ಥಿಯರಿ ಆಫ್ ಮನಿ. ಥ್ಯಾಂಕ್ ಯು ಸೋ ಮಚ್.